ಗುಡ್ ಮಾರ್ನಿಂಗ್ ದೇವ್ರು. ಇವತ್ತು ನನ್ನ ಚಾಲೆಂಜ್ ಅಲ್ಲಿ ಡೇ 7. ಇವತ್ತು ಒಂದು ಅದ್ಭುತವಾದ ಕ್ಷಣ ನಡೀತು. ಆ ಕ್ಷಣ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ನಾನು ಹೇಳ್ಬೇಕು ಅನ್ಕೊಂಡಿದೀನಿ. ನಾನು ಹೇಳೋದಕ್ಕಿಂತ ಮುಂಚೆ ನೀವೇ ಗೆಸ್ ಮಾಡಿ ನಾನು ನಮ್ಮ ಅಪ್ಪ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಆ ಕಡೆ ಹೋಗ್ ಬಂದ್ಬಿಟ್ಟು ನಮ್ಮ ಅಕ್ಕ ಅವ್ರ ತೋಟದಾದ್ರೆ ನಾವು ಹೋಗ್ಬಿಟ್ವಿ. ಏನಕ್ಕೆ ಅಂತಂದ್ರೆ ಇದೇ ಕೆಲ್ಸಕ್ಕೆ. ಈ ತೋಟದಲ್ಲಿ ಫಸ್ಟ್ ಫಸಲ್ ಇದೆ, ಇನ್ನು ಮಾರ್ಕೆಟ್ಗೆ ಆಗಿಲ್ಲ. ಆದ್ರೆ ನಾನು ಫಸ್ಟ್ ಬೋನಿ ಮಾಡ್ಬಿಟ್ಟೆ. ನಮ್ಮ ಅಕ್ಕ ರಿಯಾಕ್ಷನ್ ನೋಡಿ. ಇವನ್ ಬಂದಿದ್ದೆ ಈ ತರ ತಿಂತಾನೆ, ಏನೋ ಅನ್ಬಾರ್ದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾನೆ. ಸೊ ಎಂತ ಅಜ್ಜ ಮಗಳು ಎಂದು ನಾವಂತೂ ಈ ತರ ವಿಚಾರಗಳಲ್ಲಿ ಮೂರು ಬಿಟ್ಟವ್ರು. ಯಾರೇನಾದ್ರು ಅನ್ಕೊಳ್ಳಿ, ತಿನ್ನೋ ವಿಚಾರದಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ನಿಜ ಹೇಳ್ಬೇಕು ಅಂದ್ರೆ ನಮ್ಮಂತ ಒಳ್ಳೆ ಹುಡುಗರಿಂದಾನೆ ಇವಾಗ ಮಳೆ ಬೆಳೆ ಆಗ್ತಾ ಇರೋದು. ವ್ಯವಸಾಯ ಮಾಡ್ಬೇಕು ಅನ್ನೋ ಆಸೆ ಇರ್ಬೇಕಷ್ಟೇ. ಯಾವ ಡಿಪಾರ್ಟ್ಮೆಂಟ್ ಆದ್ರೂ ಕೆಲಸ ಮಾಡಬಹುದು. ಡಿಪಾರ್ಟ್ಮೆಂಟ್ ಅಂತ ಯಾಕಂತಂದ್ರೆ ನಮ್ಮ ಬಾಬಾ ಸ್ಕೂಲ್ ಟೀಚರ್ ಆದ್ರೂ ವ್ಯವಸಾಯ ಮಾಡ್ತಿದ್ದಾರೆ. ವ್ಯವಸಾಯ ಮಾಡೋದು ಕಷ್ಟನ ಹಾಕಿದ್ರು ಕೂಡ ಸುಖ ಜೀವನ ಆದ್ರೆ ಅನುಭವಿಸಬಹುದು. ಏನಂತೀರಾ? ನಾನಂತೂ 20 ದಿವಸ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ 10 ದಿವಸ ಬಂದ್ಬಿಟ್ಟು ಊರಲ್ಲಿ ಫಾರ್ಮಿಂಗ್ ಮಾಡ್ತಿದ್ದೀನಿ. ಇದು ನನ್ನ ಹ್ಯಾಬಿಟ್. ಇದನ್ನೆಲ್ಲ ವಿಡಿಯೋ ಮಾಡ್ಬೇಕಂತ ಅಂದ್ಬಿಟ್ಟು ತುಂಬಾ ಜನ ಆದ್ರೆ ಅನ್ಕೋಬಹುದು. ಆದ್ರೆ ನನ್ಗೆ ಇಷ್ಟವಾಗಿರೋ ಕೆಲಸ ಮಾಡೋದಕ್ಕೆ ನನಗಂತೂ ನಾಚಿಕೆ ಇಲ್ಲ. ಅಂಡ್ ನನ್ನಿಂದ ಒಂದು ಕೆಲವೊಂದ್ ಜನ ಕಲ್ತ್ಕೊಂತಾರೆ, ಕೆಲವೊಂದ್ ಜನ ನಾನು ವ್ಯವಸಾಯ ಮಾಡ್ಬೇಕು ಅಂತ ಅನ್ಬಿಟ್ಟು ಅನ್ಕೊಂತಾರೆ ಅಂತ ಅನ್ಬಿಟ್ಟು ನಾನಾದ್ರೆ ವಿಡಿಯೋ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ನಮ್ಮ ಚಾನಲ್ ನ ಹಿಂಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ನನ್ಗೆ ಕೊನೆವರೆಗೂ ಇರ್ಲಿ. ಸೊ ಅಂತೂ ಇಂತೂ ಕಷ್ಟ ಪಟ್ಬಿಟ್ಟು ಲೋಡ್ ಮಾಡ್ಬಿಟ್ವಿ. ಆಟೋ ಅಣ್ಣನ್ಗೆ ಒಂದು ಬೈ ಬೈ ಹೇಳ್ಕಂತ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.